ಶ್ರೀ ವಡನಬೈಲು ಪದ್ಮಾವತಿ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ನಾಗರಾಜ್. ಈ ದೇವಿಯ ಸನ್ನಿಧಿಯಲ್ಲಿದೆ ನೀವೆಂದು ನೋಡದ ಅದ್ಭುತ ಪವಾಡ. ಭೂತರಾಜನ ಪೂಜೆಯಿಂದ ದೂರವಾಗುತ್ತದೆ ಮಾಟ ಮಂತ್ರ. ನಾಗದೋಷ ಪರಿಹಾರಕ್ಕೆ ಎಲ್ಲಿದೆ ಸರಳ ಸೂತ್ರ. ಜೋಗದ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿದೆ ಈ ದೇವಸ್ಥಾನ. ಇದುವೇ ಈ ಹೊತ್ತಿನ ವಿಶೇಷ ಶ್ರೀ ವಡನಬೈಲು ಪದ್ಮಾವತಿ ದೇವಿ ಮಹಾತ್ಮೆ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ಎಂಬ ಕೆ.ಎಸ್. ನಿಸಾರ್ ಅಹಮದ್ ಅವರ ಹಾಡುಗಳ ಸುಮಧುರ ಸಾಲಿನಂತೆ ಮಲೆನಾಡಿನ ಈ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಇಲ್ಲ. ಸುತ್ತಲೂ ಕಾನನ ಹೊದಿಕೆ ತೊಟ್ಟು ಸ್ವರ್ಗವನ್ನೇ ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡಿರುವುದೇ ಜೋಗ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜೋಗ ಜಲಪಾತದಿಂದ ಪ್ರಕೃತಿಯ ಮಧ್ಯೆ 9 ಕಿಲೋಮೀಟರ್ ದೂರ ಕ್ರಮಿಸಿದರೆ ನಮಗೆ ಸಿಗುವುದು ಶ್ರೀ ವಡನಬೈಲು ಪದ್ಮಾವತಿ ದೇವಸ್ಥಾನ. ಇಲ್ಲಿಗೆ ಹೋಗಲು ಖಾಸಗಿ ವಾಹನಗಳ ವ್ಯವಸ್ಥೆ ಕೂಡ ಇದೆ. ಸುತ್ತಲೂ ಹಸಿರು ಹೊದಿಕೆಯ ಮಧ್ಯೆ ವಿರಾಜಮಾನವಾಗಿ ನೆಲೆಸಿರುವ ಈ ಪುಣ್ಯ ಸ್ಥಳವೇ ಶ್ರೀ ವಡನಬೈಲು ಪದ್ಮಾವತಿ ಅಮ್ಮನ ಸನ್ನಿಧಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಸೀಮಿತವಾಗದೆ ನಂಬಿ ಬಂದ ಭಕ್ತರಿಗೆ ಬೇಡಿದ ವರ ನೀಡುವ ಕರುಣಾಮಯಿ ನೆಲೆಸಿದ ಆಸ್ಥಾನವಿದು. ಹೌದು, ಮೂಲತಃ ವಡನಬೈಲ ಪದ್ಮಾವತಿ ದೇವಸ್ಥಾನಕ್ಕೆ ಹಲವು ವರ್ಷಗಳ ಇತಿಹಾಸವಿದೆ. ಒಂದು ದಿನ ದೇವಿ ಪದ್ಮಾವತಿ ಅಮ್ಮನವರು 18 ವರ್ಷದ ಯುವಕನ ಕನಸಲ್ಲಿ ಬಂದು ನಾನು ಹುತ್ತದಲ್ಲಿ ನೆಲೆಸುವುದಾಗಿ ಅಭಯ ನೀಡುತ್ತಾರೆ. ನಂತರ ದಿನಗಳಲ್ಲಿ ವಡನಬೈಲು ಕ್ಷೇತ್ರದಲ್ಲಿ ಹಾವಿನ ಹುತ್ತ ಬೆಳೆದು ಅಲ್ಲಿಯೇ ಈ ತಾಯಿ ನೆಲೆಸುತ್ತಾಳೆ. ಅಂದಿನಿಂದ ಇಂದಿನವರೆಗೂ ವೀರರಾಜಯ್ಯ ಜೈನ್ ತಾಯಿ ಸೇವೆ ಮಾಡುತ್ತಾ ಬರುತ್ತಾರೆ. ಸ್ಥಾನ 52ನೇ ಇಸ್ವಿಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಮುಳುಗಡೆ ಆಯಿತು. ಮುಳುಗಡೆ ಆದ ನಂತರ 52ನೇ ಇಸ್ವಿಯಲ್ಲಿ ನಮ್ಮ ತಂದೆ ತಗೊಂಬಂದು ಈ ಜಾಗದಲ್ಲಿ ಆ ಮೂರ್ತಿಯನ್ನು ತಗೊಂಬಂದಿಟ್ಟು ಅವರು ಅಂತ್ಯ ಆದರು, ತೀರ್ಕೊಂಡಿತ್ತು. ನಂತರಕ್ಕೆ 65ನೇ ಇಸ್ವಿಯಿಂದ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಭಾಗದಿಂದ ಜನಗಳು ಬರ್ಲಿಕ್ಕೆ ಶುರು ಆದರು. ಹುಬ್ಳಿ, ಬೆಳಗಾಂ, ಧಾರವಾಡ, ರಾಯಬಾಗ, ಚಿಂಚೋಳಿ, ಮಹಾರಾಷ್ಟ್ರ ಆ ಕಡೆಯವರು, ಈ ಕಡೆಯಿಂದ ತಮಿಳುನಾಡು ಮತ್ತಿನ್ನು ಬೆಂಗಳೂರು, ಇತ್ಲ ದಕ್ಷಿಣ ಕನ್ನಡದಿಂದ ಎಲ್ಲ ಕಡೆಯಿಂದ ಭಕ್ತಾದಿಗಳು ಒಬ್ಬೊಬ್ಬರಾಗಿ ಬರ್ಲಿಕ್ಕೆ ಶುರುವಾದರು. ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಒಳ್ಳೇದಾಯಿತು. ಒಳ್ಳೇದಾದಂಗೂ ಜನ ಜಾಸ್ತಿಯಾಗಿ ಬರ್ತಾಯಿದ್ರು. ಇಲ್ಲೇನಪ್ಪ ಅಂತಂದರೆ ಇಲ್ಲಿ ಪುತ್ರ ಸಂತಾನದ ಬಗ್ಗೆ ಬಳೆ ತೂಕವನ್ನು ಕೊಡ್ತಾರೆ. ಅದನ್ನು ಭಾಳಷ್ಟು ಜನ ಎಲ್ಲ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಸಕ್ಸಸ್ ಆಗ್ತು ಅಂತ ಬರ್ತಾರೆ, ಬಳೆ ತೂಕ ಕೊಟ್ಟು ಹೋಗ್ತಾರೆ. ಕೊಬ್ಬರಿ ತೂಕ ಕೊಡ್ತಾರೆ. ಮತ್ತು ತುಲಾಭಾರ ಸೇವೆ ಅಂಥೇಳಿ ಅಕ್ಕಿದು ಮಾಡ್ತಾರೆ, ಸಕ್ಕರೆದು ಮಾಡ್ತಾರೆ, ಬೆಲ್ಲದ್ದು ಮಾಡ್ತಾರೆ. ಇವೆಲ್ಲ ಭಾಳ ಕೆಲಸಗಳು ಇಲ್ಲಿ ಅವರಿಗೆ ಭಕ್ತಾದಿಗಳಿಗೆ ಸಕ್ಸಸ್ ಆಗಿದೆ. ಈಗ 2010ನೇ ಇಸ್ವಿಯಲ್ಲಿ ದೇವನಂದಿ ಮಹಾರಾಜರು ಬಂದರು. ಇಲ್ಲಿಗೆ ಬಂದರು. ಸಿದ್ಧಗಿರಿ ಕ್ಷೇತ್ರ ಅಂತ ಇಲ್ಲಿ ಹೆಸರಿಟ್ಟು ಹೋದರು ಅವರು. ಆ ನಂತರಕ್ಕೆ ಇಲ್ಲಿ ಪಾರ್ಶ್ವನಾಥ ಸ್ವಾಮಿ ಬಸ್ತಿಯನ್ನು ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಆ ಮೂರ್ತಿ ಕೊಟ್ಟವರು ನಮ್ಮ ಹರ್ಷಲ್ ಶೆಟ್ ಅಂತೇಳಿ ಕೊಲ್ಲಾಪುರದವರು.
12 ಅಡಿ ಮೂರ್ತಿಯನ್ನು ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇಲ್ಲಿಗೆ. ಮತ್ತು ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜನಾಂಗೂ ಬರ್ತಾರೆ. ಇಲ್ಲಿ ದೇವಿಯ ಒಂದು ಭಕ್ತರಾಗಿ ಎಲ್ಲರೂ ಕೂಡ ಬರ್ತಾರೆ. ಎಲ್ರಿಗೂ ಆ ದೇವಿ ಅನುಗ್ರಹಿಸ್ತಿದೆ, ಒಳ್ಳೆಯದಾಗ್ತದೆ. ವಿಶಾಲವಾದ ಆವರಣದಲ್ಲಿ ಸುಂದರ ಕಲಾಕೃತಿ ಹೊಂದಿರುವ ಪದ್ಮಾವತಿ ಅಮ್ಮನವರ ದೇವಸ್ಥಾನ ನೋಡುವುದೇ ಚಂದ. ಪ್ರತಿನಿತ್ಯ ತಾಯಿಯ ಸೇವೆ ನಡೆಯುತ್ತದೆ. ಅನೇಕ ಪೂಜಾ ಕೈಂಕರ್ಯಗಳು ಇಲ್ಲಿ ನೆರವೇರಿಸಲಾಗುತ್ತದೆ. ಜೊತೆಗೆ ಶುಕ್ರವಾರದಂದು ತಾಯಿಗೆ ವಿಶೇಷ ಸೇವೆ ಕೂಡ ನಡೆಯುತ್ತದೆ. ಆ ದಿನ ಭಕ್ತರು ದೇವಿಯಲ್ಲಿ ತಮ್ಮ ಹರಕೆ ಒಪ್ಪಿಸುತ್ತಾರೆ. ನಂತರ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಸಂತಾನ ಭಾಗ್ಯ ಇಲ್ಲದವರು, ಮದುವೆಯಾಗದಿರುವವರು, ಜೊತೆಗೆ ವೈಯಕ್ತಿಕ ಸಮಸ್ಯೆಗಳನ್ನು ತಾಯಿಯ ಮಡಲಿಗೆ ಒಪ್ಪಿಸಿ ಹರಕೆ ಕಟ್ಟಿಕೊಳ್ಳುವುದು ಇಲ್ಲಿನ ವಿಶೇಷ. ಇಲ್ಲಿಯವರೆಗೆ ಅದೆಷ್ಟೋ ಜನ ಸಂತಾನ ಭಾಗ್ಯ ಪಡೆದು ತಾಯಿಯ ಕೃಪೆಗೆ ಪಾತ್ರರಾದವರು ಅದೆಷ್ಟೋ ಜನ. ಇಲ್ಲಿ ಅನೇಕ ಹರಕೆಗಳಿವೆ. ಇಷ್ಟಾರ್ಥ ತೀರಿದ ಮೇಲೆ ಬಳಿ ನೀಡುವ ಹರಕೆ, ತುಲಾಭಾರ ಮಾಡುವುದು, ಜೊತೆಗೆ ಅನ್ನದಾಸೋಹ ಮಾಡಿಸುವ ಹರಕೆ ಕೂಡ ಇಲ್ಲಿ ಹೊತ್ತುಕೊಳ್ಳುತ್ತಾರೆ. ತಮ್ಮ ಇಷ್ಟಾರ್ಥ ತೀರಿದ ಮೇಲೆ ಬಳಸಿಕೊಂಡ ಹರಕೆ ತೀರಿಸುವುದು ಇಲ್ಲಿನ ವಾಡಿಕೆ. ಸತತ 2 ವರ್ಷದಿಂದ ಅಮ್ಮನವ್ರ ದರ್ಶನಕ್ಕೆ ಬರ್ತಾಯಿದ್ವಿ. ನಮಗೆ ಸ್ವಂತ ಮನೆ ಅನ್ನೋದೇ ಇದ್ದಿಲ್ಲ. ಒಂದೇ ವರ್ಷದಲ್ಲಿ ನಮ್ಮ ಸ್ವಂತ ಮನೆ ಸಿಕ್ಕಿದೆ. ಇದರಿಂದ ಎಲ್ಲರಿಗೂ ಅನುಕೂಲವಾದಂಥ ನಾವು ಪದ್ಮಾವತಿಗೆ. ಇಷ್ಟೇ ಅಲ್ಲದೆ ಇಲ್ಲಿ ನಾಗದೋಷ ಪರಿಹಾರ ಹಾಗೂ ಭೂತರಾಜನ ಪೂಜೆ ಕೂಡ ನಡೆಯುತ್ತದೆ. 9 ರೀತಿಯ ನಾಗದೋಷಗಳ ಪರಿಹಾರ ನೀಡುತ್ತದೆ. ಜೊತೆಗೆ ಮಾಟ ಮಂತ್ರಗಳ ಕಾಟ ಇದ್ದರೆ ಇಲ್ಲಿ ಭೂತರಾಜನ ಪೂಜೆ ಮೂಲಕ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಅನೇಕ ರಾಜಕೀಯ ನಾಯಕರು, ಚಿತ್ರನಟರು, ಉದ್ಯಮಿಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ಏಳ್ಗೆಗಾಗಿ ಬೇಡಿಕೊಳ್ಳುತ್ತಾರೆ. ಪ್ರತಿನಿತ್ಯ ಒಡನೆಬೈಲು ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೆಯುತ್ತದೆ. ತಾಯಿ ದರ್ಶನಕ್ಕೆ ಬರುವ ಭಕ್ತರು ಪ್ರಸಾದ ಪಡೆದು ಪುನೀತರಾಗುತ್ತಾರೆ. ಜೊತೆಗೆ ಇಲ್ಲಿ ಅನ್ನದಾಸೋಹಕ್ಕೆ ಸೇವೆ ಕೂಡ ಸಲ್ಲಿಸಬಹುದಾಗಿದೆ. ಈ ತಾಯಿ ದರ್ಶನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಬರುತ್ತಾರೆ. ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಸೇರಿದಂತೆ ಹೊರ ರಾಜ್ಯದ ಚೆನ್ನೈ, ತಮಿಳುನಾಡಿನ ಭಕ್ತರು ಬರುವುದುಂಟು. ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲಾದಲ್ಲಿರುವಂಥ ಒಡನಬೈಲು ಒಂದು ಕ್ಷೇತ್ರ, ಪದ್ಮಾವತಿ ದೇವಸ್ಥಾನ. ಒಂದು 10-15 ವರ್ಷ ಮುಂಚೆ ಬಹುಶಃ ಯಾರಿಗೂ ಕೂಡ ಗೊತ್ತಿಲ್ಲದಂಥ ಒಂದು ಸ್ಥಾನ. ಅದರ ದೇವಿ ಪದ್ಮಾವತಿ ಆಶೀರ್ವಾದ ಮತ್ತು ಅಲ್ಲಿರುವಂಥ ಆ ಗುರೂಜಿಯವರದ ಪ್ರಯತ್ನ, ಈ ಒಂದು ಕ್ಷೇತ್ರ ಬೆಳೆಸಬೇಕು, ಜನ ಇಲ್ಲಿ ಬಂದ ದೇವಿ ಪದ್ಮಾವತಿ ದರ್ಶನ ಮಾಡಬೇಕಂತ ನಮ್ಮಂಥ ಎಷ್ಟೋ ಭಕ್ತರಿಗೆ ಆಶೀರ್ವಾದ ಮಾಡಿ ತಾವು ಬನ್ನಿ ದೇವಿ ಪದ್ಮಾವತಿ ದರ್ಶನ ಮಾಡ್ರಿ ಅಂತ ಭೇಟಿಯಾದಾಗ ಹೇಳಿದಾಗ, ನಾ ಮೊದಲೇ ಸಲ ಹೋದಾಗ ಅಲ್ಲಿ ವಾತಾವರಣ ಪರಿಸರ ನೋಡಿದಾಗ ಸಾಕ್ಷಾತ್ ಒಂದು ತೀರ್ಥಸ್ಥಳದಲ್ಲಿ ಬಂದಿದ್ದೀನಿ, ಪದ್ಮಾವತಿ ವಾಸಿರುವಂಥ ಸ್ಥಾನದಲ್ಲಿ ಬಂದೆ ಅಂತ ಒಂದು ಭಾವನೆ ಅಲ್ಲಿ ನಿರ್ಮಾಣ ಆಗುವಂಥ ವಾತಾವರಣ. ಅಲ್ಲಿ ವಾತಾವರಣ ಭಾಳ ಪವಿತ್ರವಾದ ಮತ್ತು ಭಾಳ ಒಳ್ಳೆಯ ವಾತಾವರಣ ಇದೆ. ಅಲ್ಲಿ ಹೋದಾಗ ಅಲ್ಲೇ ಇರಬೇಕಂತ ಅನ್ನಿಸ್ತೈತಿ. ಅವ್ರು ನಮ್ಮ ಗುರುಜಿನೂ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಭಾವನೆ ಇದೆ, ಈ ದೇವಿ ಪದ್ಮಾವತಿ ಆಶೀರ್ವಾದಲೆ ಆ ಕ್ಷೇತ್ರ ಬೆಳೀಲಿ, ಆ ಪರಿಸರವೂ ಬೆಳೀಲಿ, ಕರ್ನಾಟಕ ನಾಡಿಗೂ ಒಳ್ಳೆಯದಾಗಲಿ. ಮತ್ತು ಈ ಒಡನಬೈಲು ಕ್ಷೇತ್ರ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧ ಆಗುವಂಗೆ ಒಂದು ಆ ವಾತಾವರಣ ಜನರ ಮಟ್ಟ ತಲುಪಿಸಲಿ ಅಂಥ ಒಂದು ಕೆಲಸ ತಾವು ಈ ವಾಹಿನಿ ಮುಖಾಂತರ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು.
ಇಲ್ಲಿ ನಂಬಿ ಬಂದ ಭಕ್ತರ ಬಾಳಿನ ಬೆಳಕಾಗಿ ಸಂಕಷ್ಟ ನಿವಾರಣೆ ಮಾಡುವ ಮಾತ್ರ ಹೃದಯಾಗಿರುವ ಶ್ರೀ ವಡನಬೈಲು ಪದ್ಮಾವತಿ ದೇವಿಯ ಮಹಾತ್ಮೆ.